ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಲೈಫ್. ಇವತ್ತು ಸ್ಯಾಟರ್ಡೇ, ಶೌರಿಂಗ್ ಸ್ಕೂಲ್ ಇಲ್ಲ. ಸೊ ಅವ್ನ ಮನೇಲಿದ್ದಾಗ ನಾನು ರೊಟೀನ್ ಹೇಗೆ ಇರುತ್ತೆ, ಏನು ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಬೇಸಿಕ್ಲಿ ಅವ್ನಿಗೆ ಮಂಡೆಯಿಂದ ಎಕ್ಸಾಮ್ ಶುರು ಆಗುತ್ತೆ. ಸೊ ದಟ್ ನಾನು ಅದಕ್ಕೂ ಪ್ರಿಪೇರ್ ಮಾಡಬೇಕು. ಅವನ್ನ ಹೇಗೆ ಪ್ರಿಪೇರ್ ಮಾಡ್ತೀನಿ, ಅವ್ನು ಪ್ರಿಪೇರ್ ಮಾಡೋಕ್ಕೆ ಮುಂಚೆ ನಾನು ಹೇಗೆ ಪ್ರಿಪೇರ್ ಆಗ್ತೀನಿ ಅವ್ನ ಎಕ್ಸಾಮ್ಸ್ಗೆ ಅನ್ನೋದು ಈ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ಅಡುಗೆಗೆ ನಾನು ಏನು ಮಾಡೋಣ ಅಂತ ಇದ್ದೆ, ನುಗ್ಗೆಕಾಯಿ ಸಾರು ಮಾಡೋಣ ಆ್ಯಂಡ್ ಬೆಂಡೆಕಾಯಿ ಪಲ್ಯ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ನನ್ನ ಜೊತೆಲಿ ಈ ವ್ಲಾಗಲ್ಲಿ ಜಾಯಿನ್ ಆಗಿ ಹೇಗಿರುತ್ತೆ, ಏನು ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಎದ್ದಿದ ತಕ್ಷಣ ನಂಗೆ ಫಸ್ಟ್ ಬೆಡ್ ಕ್ಲೀನ್ ಆಗಿಬಿಡಬೇಕು, ಆವಾಗಲೇ ನನಗೆ ಡೇ ಸ್ಟಾರ್ಟ್ ಆಗೋದು. ಆ್ಯಂಡ್ ವಿಂಡೋಸ್ ಕಂಪಲ್ಸರಿ ಓಪನ್ ಮಾಡೇ ಮಾಡ್ತೀನಿ. ಸೊ ನುಗ್ಗೆಕಾಯಿ ಸಾರು ರೆಡಿ ಆಗಿದೆ. ಬೆಳಗ್ಗೆನೇ ನಾನು ಎಲ್ಲ ಅಡುಗೆ ಮಾಡಿಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ನನ್ನ ಹಸ್ಬೆಂಡ್ ಬಾಕ್ಸ್ ತೊಗೊಂಡು ಹೋಗ್ತಾರಲ್ಲ. ಇದರಲ್ಲಿ ನಾನು ಜಾಸ್ತಿ ಏನು ಹಾಕಿಲ್ಲ, ಇದು ಜಿಂಜಲಿ ಆಯಿಲ್ ಹಾಕಿದ್ದೀನಿ, ಆನಿಯನ್ನು, ಚಾಪ್ಡ್ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಪ್ಯೂರಿ, ಸಾಂಬಾರ್ ಪೌಡರ್, ನುಗ್ಗೆಕಾಯಿ, ಧನಿಯಾ ಪೌಡರ್ ಆ್ಯಂಡ್ ಸಾಲ್ಟ್, ಅರ್ಶಿನ ಪುಡಿ. ಇಷ್ಟೇ ಬೇಸಿಕ್ ಇದು. ನಾನು ತುಂಬ ಹುಣಸೆಹಣ್ಣೇನು ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ರೀಸೆಂಟಾಗಿ ತುಂಬ ಹುಣಸೆಹಣ್ಣು ಹಾಕಿ ಸಾರು ಮಾಡಿಬಿಟ್ಟೆ ಅನ್ನೋದಕ್ಕೋಸ್ಕರ. ಅಡುಗೆ ಮಾಡಬೇಕಾದ್ರೆ ನನ್ನ ಜೊತೆ ನನ್ನ ಹೆಲ್ಪ್ಗೆ ಯಾರು ಗೊತ್ತಾ ಇರೋದು, ಮಿನಿ ಶೆಫ್ ರಾಧ್ಯ ಇರ್ತಾಳೆ. ಅವಳು ಇಲ್ಲಿ ಬಂದಿರೋ ರೀಸನ್ ಒಂದೇನೆ, ಚಿಪ್ಸ್ ಬೇಕು ಅಂತ ಬಂದು ನಿಂತಿದ್ದಾಳೆ. ನಾನು ಕೊಡ್ತಾ ಇಲ್ಲ, ಅದರಿಂದ ನೈಸ್ ಮಾಡ್ತಾ ಇದ್ದಾಳೆ. ಕಲರ್ ಅದು ಏಮ್ ಕವಲ್ ರಜಾ? ಚಿಪ್ಸ್ ಚೀಪು ಚೀಪು ಕವಲ ನೋ. ಸೊ ನನಗೆ ಹೇಗೆ ಅಂದರೆ, ನಾನು ಮಾರ್ನಿಂಗೇ ಬ್ರೇಕ್ಫಾಸ್ಟ್ ಆಗಿರಬೇಕು, ಸಮ್ಟೈಮ್ಸ್ 2 ಬ್ರೇಕ್ಫಾಸ್ಟ್ ಆಗಿರುತ್ತೆ. ಅಡುಗೆ ಅಂತೂ ಕಂಪಲ್ಸರಿ ಬೇಕೇ ಬೇಕು, ಯಾಕಂದರೆ ಶೌರ್ಯ ಸ್ಕೂಲಿಂದ ಬಂದಮೇಲೆ ಅವನಿಗೂ ಬೇಕು, ನನ್ನ ಹಸ್ಬೆಂಡ್ ಬಾಕ್ಸು ಪ್ಯಾಕ್ ಮಾಡಬೇಕು. ಸೊ ನನಗೆ ಮಾರ್ನಿಂಗ್ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು 1.5 hour to 2 hours ಬೇಕೇ ಬೇಕು ಕುಕ್ಕಿಂಗ್ ಅಂತ. ಅಪ್ಪ ಈ ಬಿಸಿಲಲ್ಲಿ ಕಿಚನಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಷ್ಟು ಸಾಕು ಹೋಗುತ್ತೆ. ಸೊ ಸ್ಯಾಟರ್ಡೇ ಆಗಿದ್ದರಿಂದ ನಾನು ಇವತ್ತು ನಾನ್ ವೆಜ್ ಏನು ಮಾಡಲ್ಲ ಸ್ಯಾಟರ್ಡೇಸಲ್ಲಿ. ಸೊ ಇವತ್ತೆಲ್ಲ ಫುಲ್ಲು ವೆಜ್ ಮೆನ್ಯೂನೇ ಇರುತ್ತೆ. ಬರೀ ರಾಧಿಗೆ ಮಾತ್ರ ಒಂದು ಬಾಯ್ಲ್ಡ್ ಎಗ್ ಕೊಡ್ತೀನಿ, ಅದು ಶೌರ್ಯನ್ ಬೇಕು ಅಂದರೆ ಅವ್ನಿಗೊಂದು ಬಾಯ್ಲ್ಡ್ ಎಗ್ ಹಾಕ್ಕೊಡ್ತೀನಿ. ಅದು ಬಿಟ್ಟು ಯಾವುದು ನಾನ್ ವೆಜ್ ಮಾಡೋದಕ್ಕೆ ಹೋಗಲ್ಲ. ಸೊ ಇವತ್ತು ಮೆನ್ಯೂ ಏನೇನಿರುತ್ತೆ ಅಂದರೆ, ಬನ್ಸಿ ರವೆ ಉಪ್ಮಾ ಮಾಡಿದ್ದೀನಿ, ಆ್ಯಂಡ್ ಲಂಚ್ಗೆ ಬೆಂಡೆಕಾಯಿ ಪಲ್ಯ, ಅದು ಬೇಯ್ತಾ ಇದೆ, ಆ್ಯಂಡ್ ವೈಟ್ ರೈಸ್ ಇದೆ, ಸೊ ದಟ್ ಹಸ್ಬೆಂಡ್ ಬಾಕ್ಸಿಗೆ, ಆ್ಯಂಡ್ ರಸಮ್ ನೆನ್ನೆ ಅಷ್ಟೇ ಮಾಡಿದ್ದೆ, ಅದು ಸ್ಟಾಕ್ ಇದೆ, ಆ್ಯಂಡ್ ಕುಕ್ಕುಂಬರ್ ನನ್ನ ಹಸ್ಬೆಂಡ್ ಬಾಕ್ಸಿಗೆ ಹಾಕ್ತೀನಿ. ಬೀಟ್ರೂಟ್ ಜ್ಯೂಸ್ ಇವಾಗ ಕುಡಿತೀವಿ ಮಾರ್ನಿಂಗು. ಆ್ಯಂಡ್ ಇದು ಬರೀ ನೆನ್ನೆ ಅನ್ನ, ಜಸ್ಟ್ ಮೊಸರು ಹಾಕಿ ನೀರು ಹಾಕಿ ಸಾಲ್ಟ್ ಹಾಕಿ ಕಲಸಿಟ್ಟಿದ್ದೀನಿ. ಇದು ಗಂಜಿ ಥರ ಇರುತ್ತೆ, ಹೊಟ್ಟೆಗೆ ತಂಪು ಅಂತ. ಆ್ಯಂಡ್ ಇದು ಜೀರಾ ವಾಟರ್, ಜೀರಾ ಆ್ಯಂಡ್ ಓಮಮ್ ಸೀಡ್ಸ್ ಹಾಕಿ ನೀರು, ಬಿಕಾಸ್ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಿದೆ ಇಬ್ಬರಿಗೆ ಅಂತ ರಾಧ್ಯನ್ಗೆ ಆ್ಯಂಡ್ ಶೌರ್ಯನ್ಗೆ ಈ ನೀರು ಮಾಡಿದ್ದೀನಿ. ಆ್ಯಂಡ್ ನುಗ್ಗೆಕಾಯಿ ಸಾರು, ಜಸ್ಟ್ ಟೊಮ್ಯಾಟೊ ಪ್ಯೂರಿ ಆನಿಯನ್ ಅಂತ ಹೇಳಿದ್ನಲ್ಲ ಆಗಲೇ ರೆಸಿಪಿ, ಅಷ್ಟೇ ಈ ಸಾರು ಮಾಡಿದ್ದೀನಿ. ಇವಾಗ ಇಷ್ಟು ಮಾಡಿದ ಅಡುಗೆನ ನನ್ನ ಹಸ್ಬೆಂಡಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಶೌರ್ಯನ್ಗೆ ತಿಂಡಿ ತಿನ್ನಿಸಿ ಆಲ್ಮೋಸ್ಟ್ 9:15 ಆಗಿದೆ. ಸ್ಕೂಲ್ ಇದ್ದಾಗ 8:30 ಅಷ್ಟರಲ್ಲಿ ಅವ್ನು ಮನೇಲಿ ಬಿಟ್ಬಿಟ್ಟಿರ್ತಾನೆ. ಇವತ್ತು ರಜಾ ಆಗಿದ್ದರಿಂದ ಎಲ್ಲರೂ ಎದ್ದಿದ್ದು ಲೇಟು. ಸೊ ರಿಲ್ಯಾಕ್ಸಿಂಗ್ ಸ್ಲೋ ಡೇ ಆಗಿರತ್ತೆ ಇವತ್ತು. ಸೊ ನೋಡೋಣ, ಅಡುಗೆ ಎಲ್ಲ ಆಗಿದೆ, ಕ್ಲೀನ್ ಮಾಡಿಕೊಂಡು ಎಲ್ಲರಿಗಿಬ್ರಿಗೂ ಊಟ ಮಾಡಿಸಿ ಅವ್ರಿಗೆ ಬಾಕ್ಸ್ ಕಟ್ಟಿ ಆಫೀಸ್ ಕಳಿಸಿ ಹೇಗೆ ಹೋಗುತ್ತೆ ಡೇನ ಅಂತ ತೋರಿಸ್ಕೊಡ್ತೀನಿ. ಸೊ ಅವತ್ತು ಸ್ಯಾಟರ್ಡೇ ಆಗಿತ್ತಲ್ವ, ಅದರಿಂದ ನಾನೇನು ಅಂದ್ಕೊಂಡೆ, ಸರಿ ಮಂಡೆಯಿಂದ ಎಕ್ಸಾಮ್ ಇದೆ, ಶೌರ್ಯನ್ಗೆ ರಿವಿಷನ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಬಟ್ ಅವ್ನ ಪ್ಲ್ಯಾನೇ ಬೇರೆ ಥರ ಇತ್ತು. ಅವ್ರ ಅಜ್ಜಿ ಮನೆಗೆ ಹೋಗಬೇಕು ಅಂದಿದ್ದ. ಸೊ ಹೇಗೋ ಹೋಗೋದು ಓಕೆ, ತಲೆಗೆ ಎಣ್ಣೆ ಹಚ್ಕೊಂಡು ಹೋಗು. ಅವ್ನಿಗೆ ಎಣ್ಣೆ ಹಚ್ಚೋದು ಇಷ್ಟನೇ ಆಗಲ್ಲ. ಅವ್ನ ಎಕ್ಸ್ಪ್ರೆಷನ್ಸ್ ನೋಡ್ಬೋದು, ತುಂಬ ಸ್ಯಾಡ್ ಆಗಿರ್ತಾನೆ. ಆ್ಯಂಡ್ ರಾಧೇಸ್ ಓಕೆ, ಅವ್ರಿಗೆ ಎಣ್ಣೆ ಹಚ್ಕೊಳ್ಳೋದು, ಸ್ಟೈಲಿಶ್ ಆಗಿರೋದು ತುಂಬ ಇಷ್ಟ.
ಸೊ ಅವನು ಹೇಗೋ ಪ್ಲ್ಯಾನ್ ಮಾಡಿ ರೆಡಿಯಾಗಿ ಹೊರಟ. ಅಷ್ಟರಲ್ಲಿ ನನಗೂ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಬೇಸಿಕ್ಲಿ ನನಗೆ ಏನೇ ಮನೆಗೆ ಬೇಕೋ ನನ್ನ ಹಸ್ಬೆಂಡ್ ಮನೆಗೆ ತೊಗೊಂಬಂದು ಕೊಟ್ಬಿಡ್ತಾರೆ. ಒಂದು ಲಿಸ್ಟ್ ಕೊಟ್ಟರೆ ಸಾಕು ಅವರಿಗೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್ ಫಾರ್ ದಿಸ್, ಬಿಕಾಸ್ ಮಕ್ಕಳನ್ನ ಇಟ್ಕೊಂಡು ತುಂಬಾ ಕಷ್ಟ ನನಗೆ ಆಚೆ ಹೋಗೋದಕ್ಕೆ ಬರೋದಕ್ಕೆ. ಸೊ ರೆಡಿಯಾಗಿ ಹೊರಟರು. ಸೊ ಇನ್ನೇನು ಯುಗಾದಿ ಹಬ್ಬ ಬಂತಲ್ವಾ, ಅದರಿಂದ ಕ್ಲೀನಿಂಗ್ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಫ್ರಮ್ ಪಾಸ್ಟ್ 3 ಡೇಸಿಂದಾನೇ. ಸೊ ಈ ವ್ಲಾಗಲ್ಲಿ ನಾನು ವೆರಿ ಎಂಟ್ರಿ ವೇಯಲ್ಲಿ ಮಾತ್ರ ಸ್ವಲ್ಪ ಡಸ್ಟ್ ಇತ್ತು, ಅದನ್ನು ಕ್ಲೀನ್ ಮಾಡೋಣ ಅಂತ ಶುರು ಮಾಡಿದೆ. ಅದಕ್ಕೆ ಮುಂಚೆ ಬಟ್ಟೆಗಳೆಲ್ಲ ತೆಗೆದ್ಬಿಟ್ಟಿದ್ದೆ, ತಿರ್ಗಾ ಅದೂ ಗಲೀಜಾಗತ್ತೆ, ಆಮೇಲೆ ಡಬಲ್ ಕೆಲಸ ಅಂತ. ನನಗೆ ಬೇಸಿಕ್ಲಿ ತುಂಬ ಡಸ್ಟ್ ಅಂದರೆ ಆಗಲ್ಲ, ಬಟ್ ಏನು ಮಾಡೋದು, ಅದನ್ನ ಕ್ಲೀನ್ ಮಾಡಲೇಬೇಕಾಗಿತ್ತು, ಅಷ್ಟು ಗಲೀಜಾಗೋಗಿತ್ತು ಎಂಟ್ರಿ ವೇಯಲ್ಲಿ. ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಅದು ಯಾಕೆ ಹೇಳ್ತಿರೋ, ಅದು ಮನೆ ಬೇರೆ ಕಟ್ಟಿಸ್ತಿದ್ದಾರೆ ಎದುರುಗಡೆ, ಈಸಿಯಾಗಿ ಡಸ್ಟ್ ಇವಾಗ ಕ್ಲೀನ್ ಮಾಡ್ತೀನಿ, ಸಂಜೆ ಅಷ್ಟರಲ್ಲಿ ಡಸ್ಟ್ ಫಾರ್ಮ್ ಆಗೇ ಆಗಿರುತ್ತೆ. ಸೊ ಎನಿವೇಸ್ ಇಟ್ ಈಸ್ ಮೈ ಜಾಬ್, ಐ ಹ್ಯಾವ್ ಟು ಡೂ ಇಟ್ ಅಲ್ವಾ ಅಂತ ಕ್ಲೀನಿಂಗ್ ಶುರು ಮಾಡಿದೆ. ಸೊ ನನಗೆ ಮನೇಲಿ ಇಬ್ಬರು ಚಿಕ್ಕ ಮಕ್ಕಳಿರೋದ್ರಿಂದ ಒಬ್ವಿಯಸ್ಲಿ ಟಾಯ್ಸ್ ತುಂಬ ತೊಗೊಳ್ತಾನೆ ಇರ್ತಾರೆ. ಎವ್ರಿ 3 ಮಂತ್ಸ್ ಇದನ್ನು ಕ್ಲೀನ್ ಮಾಡೇ ಮಾಡ್ತೀನಿ. ಆ್ಯಂಡ್ ಈ ಸಲ ಯುಗಾದಿ ಹಬ್ಬಕ್ಕೂ ಸೊ ಫಿಲ್ಟರ್ ಮಾಡೋಣ ಅಂತ ಮಾಡಿದೆ. ಸೊ ಗೈಸ್ ಇವಾಗ ಕ್ಲೀನಿಂಗ್ ಎಲ್ಲ ಆಗಿದೆ. ತುಂಬಾ ಬಿಸಿಲಿದೆ ಅದರಿಂದ ನಾನೇನು ಮಾಡಿದೆ, ಮಾರ್ನಿಂಗ್ ಈ ಮಿಕ್ಸ್ ಮಾಡಿದ್ನಲ್ಲ ಈ ಗಂಜಿನ, ಇದನ್ನು ನನಗಂತ ಒಂದು ಗ್ಲಾಸ್ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ದಟ್ ನನಗೆ ಟಯರ್ಡ್ ಆದಾಗ ಒಂದು ಹಾಕ್ಕೊಂಡು ಕುಡಿತೀನಿ. ಆ್ಯಂಡ್ ಇದು ರಾಧಿನ್ಗೂ ಕೊಡ್ತೀನಿ. ಕೆಲವೊಬ್ಬರು ಮಕ್ಳಿಗೆ ಶೀತ ಆಗುತ್ತೆ, ಬಟ್ ರಾಧಿನ್ಗೆ ಹೀಟ್ ಬಾಡಿ ಇರೋದ್ರಿಂದ ಅವಳಿಗೂ ಒಂದು ಸಿಪ್ ಕೊಡ್ತೀನಿ. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಟ್ರೈ ಮಾಡಿ ನೋಡಿ. ಓಕೆ, ಆಮೇಲೆ ಇದು ಕುಡಿದ್ಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಹೇಗೋಗುತ್ತೆ ಡೇ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಗೈಸ್, ಇವಾಗ 3 o'clock ಆಗಿದೆ. ಮಕ್ಕಳಿಬ್ಬರನ್ನು ಮಲಗಿಸ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಹೇಳಿದ್ನಲ್ಲ ನಾನು ಹೇಗೆ ಪ್ರಿಪೇರ್ ಆಗ್ತೀನಿ ಅಂತ. ಟಿಪ್ 1, ಫಸ್ಟು ಅವನಿಗೆ ಇರೋ ಪೋರ್ಷನ್ಸ್ನ ನಾನೊಂದು ಪೇಪರಲ್ಲಿ ಈ ಥರ ಬರ್ಕೊಂಡಿರ್ತೀನಿ. ಸೊ ದಟ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ಸ್ ಆದಮೇಲೆ ಟಿಕ್ ಮಾಡ್ಕೊಂಡು ಹೋಗ್ತೀನಿ. ಟಿಪ್ 2 ಏನಂದರೆ, ಈ ಥರ ಸ್ಕೂಲಲ್ಲಿ ಆಬ್ವಿಯಸ್ಲಿ 4 line ಬುಕ್ಸ್ ಅಂದರೆ ನಂಬರ್ಸ್ ಬುಕ್ಸು, ರೂಲ್ಡ್ ಬುಕ್ಸ್, ಅನ್ರೂಲ್ಡ್ ಬುಕ್ಸ್ ಎಲ್ಲ ಇರುತ್ತೆ. ಅದೇ ಥರ ನಾನು ತರಿಸ್ಕೊಂಡಿದ್ದೀನಿ ಮನೇಲಿ ರಿವಿಷನ್ ಮಾಡೋದಕ್ಕೋಸ್ಕರ. ಇದು ನನ್ನ ಸೆಕೆಂಡ್ ಪ್ರಿಪ್ರೇಷನ್ ಆಗಿರುತ್ತೆ. ಟಿಪ್ 3 ಏನಂದರೆ, ಸ್ಕೂಲಲ್ಲಿ ಹೇಗೆ ಟೆಸ್ಟ್ ಕೊಡ್ತಾರೋ ಅದೇ ಥರನೇ ನಾನೊಂದು ಟೆಸ್ಟ್ ಪೇಪರ್ಸ್ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈ ಥರ ಬುಕ್ಸಲ್ಲೇ ಮಾಡಿರ್ತೀನಿ. ಫಸ್ಟು ಟೆಸ್ಟ್ ಅಂತಲೇ ಕೊಟ್ಬಿಟ್ಟಿದೆ ಅನಿಸುತ್ತೆ ಆವಾಗ ಅವ್ನು ಓದಿಸ್ಬೇಕಾದ್ರೆ. ಸೊ ದಿಸ್ ಈಸ್ ದ ಟೆಸ್ಟ್ 1. ಟೆಸ್ಟ್ 1ಅಲ್ಲಿ ಅವ್ನು 1 to 50 ಬರೀಬೇಕಾಗತ್ತೆ. ಆ್ಯಂಡ್ ಇದು ರಿವಿಷನ್ ಆಗುತ್ತೆ. ಸೊ ರಿವಿಷನಲ್ಲಿ ನಾನು ಹೇಗಿರುತ್ತೆ, ಸೇಮ್ ಅವ್ರ ಮ್ಯಾಮ್ ಹೇಗೆ ಪೆನ್ ಯೂಸ್ ಮಾಡ್ಕೊಂಡು ಮಾಡಿರ್ತಾರೋ ಅದೇ ಥರ ನಾನು ಪೆನ್ನಲ್ಲಿ ಬರೆದು ಅವನ್ನ ಟೆಸ್ಟ್ ಬರೆಯೋದಕ್ಕೆ ಹೇಳ್ತೀನಿ. ಸೊ ದಟ್ ನಾನು ಮನೇಲಿ ಒಂದು ಟೀಚರ್ ಆಗಿ ಪ್ಲೇ ಮಾಡ್ತೀನಿ. ಆ್ಯಂಡ್ ಟಿಪ್ 3 ಏನಂದರೆ, ಅವ್ನು ಮಾಡೋ ಟೆಸ್ಟ್ ಪೇಪರ್ಸ್ನ ಏನೇನು ಬರೆದಿರ್ತಾನೋ ಮನೆಯಲ್ಲಿ ಅವನೇ ಕರೆಕ್ಷನ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಅವನಿಗೆ ನಾನು 51 to 100 ಬರ್ಸಿದ್ದೆ ಅಲ್ವಾ. ಸೊ 51 to 100 10 ಮಾರ್ಕ್ಸ್ಗೆ ಅಂತ ಇರುತ್ತೆ. ನಾನು ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತೀನಿ, ಈ 51 ಕರೆಕ್ಟಾಗಿ ಬರ್ದಿದ್ಯಾ, 52 ಕರೆಕ್ಟಾಗಿ ಬರ್ದಿದ್ಯಾ ಅಂತ ಅವನೇ ಕರೆಕ್ಟ್ ಮಾಡೋಕ್ಕೆ ಹೇಳ್ತೀನಿ. ಇಫ್ ಇನ್ ಕೇಸ್ ತಪ್ಪು ಮಾಡಿದ್ರೆ ಅದೇನೋ ತಪ್ಪಾಗಿದೆ ಅದನ್ನು ಕರೆಕ್ಟ್ ಮಾಡು ಅಂತ ಅವ್ನಿಗೆ ಹೇಳ್ತೀನಿ. ಸೊ ದಟ್ ಅವ್ನು ಕರೆಕ್ಟ್ ಮಾಡ್ತಾನೆ. ಸೊ ನಾನು ಬೇಸಿಕ್ಕಾಗಿ ಈ 3 ಟಿಪ್ಸೇ ಫಾಲೋ ಮಾಡೋದು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 1 thing is, ಅವ್ನಿಗೆ ಬೇಕಾಗಿರೋ ಪೋರ್ಷನ್ಸ್ನ ನಾನೊಂದು ಪೇಪರಲ್ಲಿ ಚೆಕ್ ಲಿಸ್ಟ್ ಮಾಡಿರ್ತೀನಿ. ಸೆಕೆಂಡ್ ಥಿಂಗ್ ಇಸ್, ಸ್ಕೂಲಲ್ಲಿ ಏನೇನು ಬುಕ್ಸ್ ಪ್ರೊವೈಡ್ ಮಾಡಿರ್ತಾರೋ ಅವ್ರ ಹ್ಯಾಂಡ್ ರೈಟಿಂಗ್ಗೆ ಆ್ಯಂಡ್ ಇಂಗ್ಲೀಷ್ ರೈಟಿಂಗ್ಗೆ ಅದೇ ಥರ ಬುಕ್ಸು ನಾನು ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಥರ್ಡ್ ಥಿಂಗ್ ಇಸ್, ಅವ್ರ ಸ್ಕೂಲಲ್ಲಿ ಟೆಸ್ಟ್ ಹೇಗೆ ಕೊಡ್ತಾರೋ ಅದೇ ಥರನೇ ನಾನು ಒಂದು ಟೆಸ್ಟ್ ಪೇಪರ್ ಕ್ರಿಯೇಟ್ ಮಾಡಿ ಅವ್ನಿಗೆ ಓದಿಸ್ತೀನಿ. ಸೊ ದಟ್ ಅವ್ನಿಗೆ ಏನು ಬೇಕೋ ಅವ್ನು ಅದನ್ನು ಕರೆಕ್ಟಾಗಿ ಬರ್ಕೊಂಡು ಅವನೇ ಕರೆಕ್ಷನ್ ಮಾಡೋ ಥರ ನೋಡ್ತೀನಿ. ಸೊ ಈ ಮೇಯ್ನ್ ಇಂಪಾರ್ಟೆಂಟ್ 3 ಟಿಪ್ಸ್ನ ನಾನು ಶೌರ್ಯನ್ ಫಾಲೋ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇದು ಯೂಸ್ಫುಲ್ ಆಗಿದ್ದರೆ, ನಿಮ್ಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗ ಅವ್ನು ತುಂಬ LKG ಚಿಕ್ಕವನಾಗಿದ್ದರಿಂದ ತುಂಬ ಪ್ರೆಷರೈಸ್ ಮಾಡು ನಾನು ಅವ್ನಿಗೆ ಹೇಳ್ಕೊಡೋದಕ್ಕೆ ಹೋಗಲ್ಲ. ಆದಷ್ಟು ಸಿಂಪಲಾಗಿರುತ್ತೆ ಆ್ಯಂಡ್ ಡೈಲಿನೂ ಓದ್ಸೋಕ್ಕೆ ಹೋಗಲ್ಲ. 1 day ವಿಲ್ ಬಿ ದ ಫನ್ ಆ್ಯಕ್ಟಿವಿಟಿ, ಲೈಕ್ ಪೇಂಟಿಂಗ್ ಮಾಡಿಸ್ತೀನಿ or else craft work ಮಾಡಿಸ್ತೀನಿ. ಆ್ಯಂಡ್ ಸೆಕೆಂಡ್ ಡೇ ವಿಲ್ ಬಿ ದ ರಿವಿಷನ್ ಡೇ ಆ್ಯಂಡ್ ಥರ್ಡ್ ಡೇ ವಿಲ್ ಬಿ ದ ಟೆಸ್ಟ್ ಡೇ ಥರ ಅವ್ನು ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಅವನೇ ಕರೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆವಾಗಲೇ ಅವ್ರು ಮಾಡಿರೋ ತಪ್ಪನ್ನ ಅವರು ಅರ್ಥ ಮಾಡ್ಕೊಂಡು ಓದ್ತಾರೆ. ಸೊ ಇವಾಗ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಸಂಜೆ ಬಾಬಾ ಗುಡಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ವಿಲ್ ಸಿ ಹೇಗಾಗತ್ತೆ ಏನು ಅಂತ. ಮಕ್ಕಳು ಕೋಆಪ್ರೇಟ್ ಮಾಡಿದ್ರೆ ವಿಲ್ ಗೋ ಆರ್ ಎಲ್ಸ್ ನೋ. ಓಕೆ, ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋ.
ಸೊ ಫೈನಲಿ ಒಂದು ಡೈಲಮಾಯಿಂದ ಹೇಗೋ ರೆಡಿಯಾಗಿ ಹೊರಟ್ವಿ. ಅವತ್ತು ಬೇರೆ ತುಂಬ ಮಳೆ ಬರ್ತಿತ್ತು, ಫಸ್ಟ್ ಮಳೆ ಈ ವರ್ಷದಲ್ಲಿ. ಸೊ ಎನಿವೇಸ್ ಹೆಂಗೋ ಡಿಸೈಡ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೊರಟ್ವಿ. ಬಟ್ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ನಾವು ಟ್ರಾಫಿಕ್ ಇರಲ್ಲ ಅಂದ್ಕೊಂಡಿದ್ವಿ IPL ಮ್ಯಾಚ್ ಇರೋದ್ರಿಂದ, ಬಟ್ ಆ ಥರ ಅಲ್ಲ. ಎಷ್ಟೊಂದು ಜನ ಹೇಗೆ ಅವ್ರವ್ರ ಕೆಲಸದ ಮೇಲೆ ಬ್ಯುಸಿಯಾಗಿರ್ತಾರಲ್ವ, ಎಲ್ಲಿಂದ IPL ಮ್ಯಾಚ್ ನೋಡ್ತಾರೆ. ಸೊ ಎನಿವೇಸ್ ಹೇಗೋ ಇಷ್ಟು ಟ್ರಾಫಿಕ್ನ ಕ್ರಾಸ್ ಮಾಡಿ ಮೂವ್ ಆನ್ ಆದ್ವಿ. Okay, ma. ಸೊ ನಾವು ಲಾಸ್ಟ್ ಥರ್ಸ್ಡೇನೇ ಬರೋಣ ಅಂತ ಇದ್ವಿ, ಬಟ್ ಬರೋಕ್ಕಾಗಿಲ್ಲ. ಅದರಿಂದ ಸರಿ ಸ್ಯಾಟರ್ಡೇ ಆದರೂ ಹೋಗಿ ಬರೋಣ ಅಂತ ಬಂದ್ವಿ. ಮೇ ಬಿ ಥರ್ಸ್ಡೇಸ್ ಬಂದಿದೆ ನಾವು ಇಷ್ಟು ಕಾಮಾಗಿ ಪೀಸ್ಫುಲ್ಲಾಗಿ ಇರ್ತಿದ್ವೇನೋ ಗೊತ್ತಿಲ್ಲ. ಬಟ್ ಸ್ಯಾಟರ್ಡೇ ಬಂದಿರೋ ಕ್ರೌಡು ತುಂಬ ಕಮ್ಮಿ ಇತ್ತು. ಆ್ಯಂಡ್ ಮಳೆ ಇರೋದ್ರಿಂದನೂ ಯಾರೂ ಬಂದಿರಲಿಲ್ಲ ಅನಿಸುತ್ತೆ. ಆ್ಯಂಡ್ ಇದು ಬಂದು BTM ಲೇಔಟಲ್ಲಿರೋದು. ಈ ದೇವಸ್ಥಾನಕ್ಕೆ ಯಾಕೆ ನಾವು ಪರ್ಟಿಕ್ಯುಲರಾಗಿ ಬರ್ತೀವಿ ಅಂದರೆ, ಆಫನ್ ಲೈಕ್ 3 to 6 ಮಂತ್ಸಲ್ಲಿ ಒಂದು ಸಲ ಆದರೂ ಬಂದೇ ಬರ್ತೀವಿ. ನಮ್ಮ ಮನೆಯಿಂದ ತುಂಬಾ ದೂರ, ಬಟ್ ಸ್ಟಿಲ್ ಬರ್ತೀವಿ. ಯಾಕಂದರೆ ನನ್ನ ಹಸ್ಬೆಂಡ್ ಫೇವ್ರೆಟ್ ಟೆಂಪಲ್ ಇದು. ಅವ್ರು ಚೈಲ್ಡ್ಹುಡ್ಡಲ್ಲಿದ್ದಾಗ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಇಲ್ಲಿ ಬಂದರೆ ಅವ್ರಿಗೇನೋ ಅದೊಂದು ಪೀಸ್ ಸಿಗತ್ತೆ ಅಂತ ಹೇಳ್ತಾರೆ. ಸೊ ಆವಾಗ ಮದುವೆ ಆದಮೇಲೆ ನಾನು ಫಸ್ಟ್ ಟೈಮ್ ಕರ್ಕೊಂಡ್ಬಂದಾಗ ಐ ವಾಸ್ ಆಲ್ಸೋ ಅಬ್ಸೆಸ್ಡ್ ವಿತ್ ದಿಸ್ ಪ್ಲೇಸ್. ಸೊ ಸೂಪರಾಗಿ ಪೀಸ್ಫುಲ್ಲಾಗಿ ಬಾಬಾನ ನೋಡ್ಕೊಂಡು ಹೊರಟ್ವಿ. ಆಚೆ ಬಂದರೆ ಮಳೆ ಬರ್ತಿತ್ತು, ಅದರಿಂದ ಚಾಟ್ಸ್ ತಿನ್ಕೊಂಡು ಅಜ್ಜಿ ಮೊಮ್ಮಗ ಜ್ಯೂಸ್ ಎಲ್ಲ ಶೇರ್ ಮಾಡಿಕೊಂಡು ಒಂದೇ ಕಪ್ಪಲ್ಲಿ 2 ಸ್ಟ್ರಾ ಹಾಕ್ಕೊಂಡು ಇಟ್ ವಾಸ್ ವೆರಿ ನೈಸ್ ಟು ಸಿ. ಆ್ಯಂಡ್ ರಾವಿ ಎಲ್ಲರಿಗೂ ತಿನ್ನಿಸ್ತಾ ಇದ್ಲು. ಆ್ಯಂಡ್ ಶಿ ವಾಸ್ ಆಲ್ಸೋ ಎಂಜಾಯಿಂಗ್. ಐ ವಿಲ್ ಅಪ್ರಿಷಿಯೇಟ್ ಹರ್ ಫಾರ್ ಶೇರಿಂಗ್ ಗುಡ್ ಥಿಂಗ್ಸ್. ಆ್ಯಂಡ್ ಅವ್ರಿಗೆ ಹೇಳ್ಕೊಡ್ತೀವಿ, ಇನ್ ಕೇಸ್ ಶೇರ್ ಮಾಡಿಲ್ಲ ಅಂದರೆ ಯು ಹ್ಯಾವ್ ಟು ಶೇರ್ ಅಂತ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.